ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ನಾಗರತ್ನ ಆರಾಧ್ಯ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಸೊ ಇವತ್ತು ಖಾನಾವಳಿಗೆ ಬಂದಿದ್ದೀರಾ. ಸೊ ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ? ರಾಗಿ ಹಲ್ವಾ ಮಾಡ್ತಾ ಇದ್ದೀವಿ, ಮತ್ತೆ ಸಿರಿಧಾನ್ಯಗಳ ಬೋಂಡ ಮಾಡ್ತಾ ಇದ್ದೀವಿ. ಓಕೆ, ಅದು ನೀರಟ್ಲು ಅಂತ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ. ಅದು ಓಕೆ. ಸೊ ಫಸ್ಟ್ ಯಾವ್ದು ಮಾಡ್ತೀರಾ? ಇದು ರಾಗಿ ಹಲ್ವಾ ಮಾಡ್ತಾ ಇದ್ದೀವಿ. ರಾಗಿ ಹಲ್ವಾ ಫಸ್ಟ್. ಇದು ರಾಗಿ ಹಲ್ವಾನ 5 ಕಪ್ಪು ರಾಗಿ, 1 ಕಪ್ಪು ಗೋಧಿ, 1 ಕಪ್ ಅಕ್ಕಿ. ಓಕೆ. ಅದು 4-5 ಗಂಟೆ ನೆನೆಸ್ಬೇಕು ನೀರಲ್ಲಿ. ಪುನಃ ಒಂದ್ಸತಿ ಹೇಳಿ. 4 ಕಪ್ಪು ರಾಗಿನ ಮತ್ತೆ 1 ಕಪ್ಪು ಗೋಧಿ, 1 ಕಪ್ಪು ಅಕ್ಕಿ. ಓಕೆ. ಅದನ್ನ 5 ಗಂಟೆ ನೆನೆಸ್ಬೇಕು ನೀರಲ್ಲಿ. ಓಕೆ. ಆಮೇಲೆ ಮಿಕ್ಸಿಲಿ ರುಬ್ಬಿ ಇದು ಕೊಡಿ, ತೋರಿಸ್ತೀನಿ. ಓಕೆ. ಇದು ಫಸ್ಟ್ ನಾವು ಇದು ಸಾಮಗ್ರಿ ಒಂದ್ಸತಿ ಹೇಳಿ ಆ ಪ್ರೋಸೆಸ್ ಹೇಳೋಣ. ಅಂದ್ರೆ ಮತ್ತೆ ಇದಕ್ಕೆ ಉಪಯೋಗಿಸೋದೇನೇನು? ಹೌದೌದು. ಇದು ಅದೇ ರಾಗಿದು ಹಾಲು ತಗೊಂಡಿದ್ದೀವಿ. ಇದು ಈ ತರ ಸೋತ್ಸ್ಕೊಂಡು ಹಾಲು ರೆಡಿ ಇಟ್ಕೊಳ್ತೀವಿ. ಇದರಲ್ಲೇ ಗೋಧಿ ಮತ್ತೆ ಅಕ್ಕಿ ಇದೆಯಾ? ಹೌದು ಹೌದು, ಎಲ್ಲ ಹೇಳಿದ್ರಲ್ಲ ಅದೇ ರೀತಿ ಪ್ರಮಾಣದಲ್ಲಿ. ಸರಿ. ಓಕೆ. ಅದಕ್ಕೆ ಬೆಲ್ಲ, ಗಸಗಸೆ, ಒಣ ಕೊಬ್ಬರಿ, ಸ್ವಲ್ಪ ಏಲಕ್ಕಿ ಪೌಡರ್. ತುಂಬಾ ಸಿಂಪಲ್ ಮತ್ತೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಸೊ ಅದನ್ನ ನೀವು 5 ಗಂಟೆ ನೆನೆಸಿ ಮಿಕ್ಸಿಯಲ್ಲಿ ಅರಿಬೋದಾ? ಹೌದು, ಮಿಕ್ಸಿಲಿ 3-4 ಸಾರಿ ಹಾಕ್ಬೇಕು, ಸೋತ್ಸ್ಬೇಕು. ಆ ತರ ಮಾಡ್ತಾ ಇರ್ಬೇಕು. ಅದು ಹಾಲು ಲೇಟ್ ಆಗಿ ಬರುತ್ತೆ. ಒಂದೇ ಸಾರಿ ಮಿಕ್ಸಿಗೆ ಹಾಕಿ ಸೋತ್ಸ್ರೆ ಬರಲ್ಲ. ನೀರ್ ಹಾಕೊಳ್ತಾ ಇರ್ಬೇಕು. ಸ್ವಲ್ಪ ನೀರ್ ಹಾಕೊಂಡು ನೀರ್ ತೆಗಿಬೇಕು, ಹಾಲು ತೆಗಿಬೇಕಲ್ವ. 3-4 ಸಾರಿ ಮಿಕ್ಸಿಗೆ ಹಾಕೋದು, ಸೋತ್ಸೋದು ಮಾಡ್ತಾ ಇರ್ಬೇಕು. ಈ ರಾಗಿ ಹಾಲ್ ತರನೇ ಬಂದಿದೆ. ಹೌದು ಹೌದು ಹೌದು, ನೋಡಿ ಈ ತರ ಬರುತ್ತೆ. ಈಗ ಚಿಕ್ಕ ಮಕ್ಕಳಿಗೆಲ್ಲ ಈ ಮಣ್ಣಿ ಮಾಡುವಾಗ ಮಾಡ್ತಾರಲ್ಲ ಅದೇ ರೀತಿಯ ಪ್ರೋಸೆಸ್ ಮಾಡ್ತಾರೆ ಕೆಲವರು. ಅಂದ್ರೆ ಮನೆಯಲ್ಲೇ ಮಾಡಿ ಇದೇ ತರ ರಾಗಿ ಹಾಲಲ್ಲಿ ಮಾಡ್ಕೊಡ್ತಾರೆ, ಆ ತರನೇ. ಹೌದು ಹೌದು ಹೌದು. ಇದು ತುಂಬಾ ಹಳೇದು ಅಡಿಗೆ ಬಿಡಿ. ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿಯವ್ರು ಮಾಡ್ಕೊಡೋರು ಊರಿಗೆ ಹೋದ್ರೆ. ತುಂಬಾ ಆರೋಗ್ಯ ಈಗ ತೋರಿಸ್ಬೇಕು ಅಂತ. ಒಳ್ಳೇದು. ರಾಗಿ ಅಂತೂ ತುಂಬಾ ಫೈಬರ್ ಇರುತ್ತೆ, ಮತ್ತೆ ಎಸ್ಪೆಷಲಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದವ್ರಿಗೆಲ್ಲ. ಆಮೇಲೆ ತುಂಬಾ ಖರ್ಚು ಇಲ್ಲ ಇದಕ್ಕೆ. ಆಮೇಲೆ ತುಂಬಾ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದು. ಸೊ ಇದಾದ್ದು ನಾವು ಅದನ್ನ ಮಿಕ್ಸಿಗೆ ಹಾಕಿ ಹಾಲು ತೆಗೆದು ಇಮಿಡಿಯೇಟ್ ಮಾಡೋದಾ? ಹೌದು. ಮತ್ತೇನು ಕಾಯ್ಬೇಕಂತ ಇಲ್ಲ ಇಲ್ಲ. ಸರಿ. ಓಕೆ. ಸೊ ಅದನ್ನ ನೀವು ಆಲ್ರೆಡಿ ರಾಗಿ ಹಾಲನ್ನ ಅದು ಟೈಮ್ ತುಂಬಾ ತಗೊಳುತ್ತೆ ಅಂತ ನಾನು ರೆಡಿ ಮಾಡ್ಕೊಂಡ್ ಬಂದಿದ್ದೀರಾ. ಸರಿ. ಓಕೆ. ಸೊ ಶುರು ಮಾಡೋಣ. ಹೌದು. ಏನ್ ಬೇಕು ಇವಾಗ? ನನಗೆ ಒಂದು ಬೌಲ್ ಕೊಡಿ. ಒಲೆ ಹಚ್ಕೊಂತೀರಾ? ಸೊ ಮನೇಲಿ ಈ ತರ ಅದೊಂದು ಇಟ್ಕೊಂಡ್ಬಿಟ್ರೆ ಇದು ಸೋರ್ಸ್ಕೊಳ್ಳಕ್ಕೆ ನಮ್ಗೆ ಈಸಿ ಆಗುತ್ತೆ. ಆ ಸಿಪ್ಪೆ ಎಲ್ಲ ಇದಾಗುತ್ತೆ, ಫಿಲ್ಟರ್ ಆಗೋದಕ್ಕೆ ಇಂಥದೊಂದು ಇಟ್ಕೊಂಡು ಜರಡಿದ ಇಟ್ಕೊಂಡು ಮಾಡ್ಕೊಂಡು ತೋರ್ಸೋದಕ್ಕೆ ತಗೋ. ಓಕೆ, ಸರಿ ಸರಿ, ಕ್ಲಿಯರ್ ಆಯ್ತು ಬಿಡಿ. ನನ್ಗೂ ಡೌಟ್. ಇದು ಬೆಲ್ಲ ಏನ್ ಮಾಡ್ಬೇಕು, ನೀರಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಕುದಿಸಿಟ್ಕೊಬೇಕು. ಯಾಕಂದ್ರೆ ಅದ್ರಲ್ಲಿ ಏನಾದ್ರು ಇದಿರುತ್ತೆ, ಬೆಲ್ಲದು ಕಸಗಳು ಏನಾದ್ರು ಗಟ್ಟಿ ಏನಾದ್ರು ಇದ್ರೆ ಅದು ಸ್ವಲ್ಪ ಸ್ವಲ್ಪ ಹಾಕ್ತಾ ಇರ್ಬೇಕು. ಹೌದಾ? ಈಗ ಇದಕ್ಕೇನು ಹಾಕೊಂತೀರಾ? ಇದಕ್ಕೆ ಇದು ಹಾಕೊಂತೀನಿ. ಇನ್ನೊಂದು ಬೌಲ್ ಅದು ಕೊಡಿ. ಇದನ್ನ ಹಾಲು ಫಸ್ಟ್ ಹಾಕೊಂಡ್ಬಿಡ್ತೀರಾ? ಹಾಕೊಂತೀನಿ. ಕೈ ಇದು ಮಾಡ್ತಾ ಇರ್ಬೇಕು, ನಿಲ್ಲಿಸಬಾರ್ದು ಕೈ. ಹಾ ಹಾ. ಫಸ್ಟ್ ಹಾಗಾದ್ರೆ ನೀವೀಗ ಬೆಲ್ಲ ಇಟ್ಕೊಳ್ಳೋಣ ಅಲ್ವಾ? ಕೊಡಿ. ಅದಕ್ಕೆ ನೀರು ಬೇಕು, ಕೊಡಿ. ಅದು ಕೊಡಿ. ಒಲೆ ಹಚ್ಕೊಂಡ್ಬಿಡಿ. ಮತ್ತೆ ಎಲ್ಲ ನೀವ್ ಹೇಳ್ದಾಗೆ ಬೆಲ್ಲ ತಗೊಂಡಿದ್ದೀರಾ, ಸಕ್ಕರೆ ಅಲ್ಲ, ಎಲ್ಲ ಒಳ್ಳೆಯ ಏನದು ಆರೋಗ್ಯ. ಆಮೇಲೆ ತುಂಬಾ ನಾವು ಹುಡುಕ್ಬೇಕು, ಅದು ಐಟಮ್ಸ್ ಬೇಕು ಅಂತಿಲ್ಲ, ಇದೆಲ್ಲ ಮನೇಲಿ ಇರುತ್ತೆ. ಸೊ ಬೆಲ್ಲ ಎಷ್ಟು ತಗೊಂಡಿದ್ದೀರಾ? 1 ಕಪ್. ಇದು 4 ಕಪ್ಪು ರಾಗಿ, 1 ಕಪ್ ಗೋಧಿ, 1 ಕಪ್ ಅಕ್ಕಿಗೆ 2-2.5 ಕಪ್ಪು ಬೆಲ್ಲ. ಅದು ಅವರವ್ರ ರುಚಿಗೆ ತಕ್ಕಷ್ಟು. ಅದು ಸ್ವಲ್ಪನೇ ಹಾಕೋಬೇಕಾಯ್ತಾರ? ಇಲ್ಲ, ಒಂದೇ ಸಾರಿ ಹಾಕ್ಬಿಡ್ಬೋದು. ಆಮೇಲೆ ಕೈ ತಿರುಗಿಸ್ತಾ ಇರಬೇಕು, ಕೈ ನಿಲ್ಸ್ಕೊಳಂಗೆ ಇಲ್ಲ. ಇದು ನೋಡಿ ಎಲ್ರಿಗೂ ಉಪಯೋಗ ಆಗುತ್ತೆ. ಇದು ಸಣ್ಣ 1 ವರ್ಷದ ಮಗುವಿಂದ 100 ವರ್ಷ ಇರೋರು ಕೂಡ, ಅಲ್ಲಿಲ್ಲದೆ ಇರೋರು ಬಳಸ್ಬೋದು. ಬರೇ ನೀವು ಹಾಲ್ ಮಾತ್ರ ತೆಗ್ದಿದ್ದೀರಾ, ಅದಂತೂ ತುಂಬಾ ಒಳ್ಳೇದು. ಹೌದು. ಮತ್ತೆ ಇತ್ತೀಚೆಗೆ ದಿನದಲ್ಲಿ ಏನಾಗಿದೆ, ಎಲ್ರಿಗೂ ನಾವು ಸ್ಲಿಮ್ ಆಗಿ ಕಾಣ್ಬೇಕು. ಈ ನಾನು ಕೇಳಿದೀನಿ, ಈವನ್ ಡಾಕ್ಟರ್ಸ್ ಎಲ್ಲ ರಾಗಿ ತಿಂದ್ರೆ ಹೊಟ್ಟೆ ಹಸಿವಾಗೋದು ಕಡಿಮೆ ಆಗತ್ತೆ. ಹೌದು ಹೌದು. ಅವಾಗ ಏನಾಗುತ್ತೆ, ನಾವು ಸುಮ್ನೆ ಬೇಡದೆ ತಿನ್ನಲ್ಲ.
ಆತರ ಹೌದು. ಒಳ್ಳೆ ಈಗ ಮಧ್ಯಾಹ್ನ ಮುದ್ದೆ ಊಟ ಮಾಡ್ಬಿಟ್ರೆ ರಾತ್ರಿವರೆಗೂ ಏನು ಬೇಕಾಗಲ್ಲ. ಇಲ್ಲ ಒಂದ್ ದಿವಸ ಅನ್ನ ಊಟ ಮಾಡಿ ಸಂಜೆ 5 ಗಂಟೆ ಏನಾದ್ರೂ ಬೇಕು ತಿನ್ನೋಣ ಅನ್ಸುತ್ತೆ. ಅದು ಹೌದು. ಸೊ ಎಲ್ರಿಗೂ ಆರೋಗ್ಯನೇ ಬೇಕು, ಸ್ಲಿಮ್ ಆಗಿರ್ಬೇಕು ಅಂದಾಗ ಇಂಥದೆಲ್ಲ ಮಾಡ್ಕೊಂಡು ತಿನ್ಬೇಕು. ಹೌದು. ನಮ್ಮ ಮೈಸೂರು ಪ್ರಾಂತ್ಯದಲ್ಲೆಲ್ಲ ರಾಗಿ ಹೆಚ್ಚು ಬೆಳೆಯೋದ್ರಿಂದ ರಾಗಿ ಪದಾರ್ಥಗಳನ್ನೇ ಹೆಚ್ಚಾಗಿ ಬಳಸಿ ಅಡಿಗೆ ಮಾಡೋರು. ರಾಗಿದು ಕಡುಬು, ರಾಗಿ ಶಾವ್ಗೆ, ರಾಗಿದು ಹಪ್ಪಳ. ನೀವೆಲ್ಲ ಮನೇಲಿ ಈ ತರ ಎಲ್ಲ ಮಾಡ್ತಾ ಇರ್ತೀರಾ? ರಾಗಿ ತುಂಬಾ ಯೂಸ್ ಮಾಡ್ತೀರಾ? ಹೌದೌದು, ರಾಗಿ ಕಂಪಲ್ಸರಿ. ಹೌದಾ? ಮಧ್ಯಾಹ್ನ ಡೈಲಿ ಮುದ್ದೆ ನಮ್ಮ ಮನೇಲಿ. ಕಡುಬು ಶಾವಿಗೆ ಎಲ್ಲ ಭಾಳ ಚೆನ್ನಾಗಿರುತ್ತೆ ರಾಗಿಲಿ. ನಮ್ಮ ತಾಯಿ ಎಲ್ಲ ಇದ್ದಾರೆ, ಅವರಿನ್ನೂ ಹಳೆ ಕಾಲದವರಲ್ವಾ, ಪಾಪ ಎಲ್ಲ ಮಾಡಿ ನಮಗೆ ಕೊಡ್ತಾರೆ. ಈಗ ನಿಮ್ಮ ಜೊತೆ ಇದ್ದಾರಾ? ಎಲ್ಲಿದ್ದಾರೆ? ಇಲ್ಲ ಇಲ್ಲ, ಅವರು ಹೊಸಕೋಟೆ, ನಮ್ಮ ತವ್ರ ಮನೆ. ಈಗ ನೀವೇ, ನಿಮ್ದು ಹೊಸಕೋಟೆ ತವ್ರ ಮನೆ? ಹೌದು, ನನ್ನ ತವ್ರ ಮನೆ. ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ನಾವು 35 ವರ್ಷದಿಂದ ಇದ್ದೀವಿ. ಈ ಥರ ಗಟ್ಟಿಯಾಗುತ್ತೆ, ಕೈ ಆಡಿಸ್ದಂಗೆ. ಸೊ ಇವಾಗ ಬೆಲ್ಲದ ನೀರನ್ನ ಹಾಕೊಳ್ಬೇಕಲ್ಲ, ನೀವು ಮಾಡುವಾಗ ಹಾಕೊಳ್ತಾ ಸ್ವಲ್ಪ ಸ್ವಲ್ಪ ಹಾಕ್ಕೊಂತ ಇರ್ಬೇಕು, ಯಾಕಂದ್ರೆ ಇದೊಂದೇ ಸರಿ ಗಟ್ಟಿ ಆಗ್ಬಿಡುತ್ತೆ, ಅದು ಬೇಯಲ್ಲ. ಸ್ವಲ್ಪ ಸ್ವಲ್ಪ ನಾವು ಇದು ಹಾಕ್ಕೊಳ್ತಾ ಇದ್ರೆ ನಿಧಾನಕ್ಕೆ ಬೇಯುತ್ತೆ. ಆಗ ಚೆನ್ನಾಗಿ ಹದವಾಗಿ ಮುದ್ದೆ ಸ್ವಲ್ಪ ಬೇಯಬೇಕಿದು ಚೆನ್ನಾಗಿ, ಒಂಥರ ಮೇಣದ ಥರ ಆಗುತ್ತೆ ನೋಡಿ ಈ ಥರ. ಸೊ 1-2-3 ಸಾರಿ ಹಾಕ್ಕೊಂಡು ಮಾಡಿದ್ರೆ ಸ್ವಲ್ಪ ಹಾಕೊಂಡು ಒಳ್ಳೆ ಚೆನ್ನಾಗಿ ಅಂಟಂಟು ತರ. ಹೌದು ಹೌದು, ಹಲ್ವಾದಾಗೆ ಕಾಣ್ತಾ ಇದೆ ಆಲ್ರೆಡಿ. ಹೌದು ಹೌದು, ಹಲ್ವಾ ಅಂತಾನೆ. ರಾಗಿ ಹಲ್ವಾನೇ ಆಲ್ಮೋಸ್ಟ್ ಆಗ್ತಾ ಇದೆ. ಹೌದು ಹೌದು. ಸರಿ ಸರಿ. ಕೆಲವ್ರಿಗೆ ಹಲ್ವಾ ಅಂದ್ರೆ ಏನೋ ಕಷ್ಟ. ಇವಾಗ ನನ್ಗೂ ಸಹ ಹಲ್ವಾ ಅಂದ್ರೆ ಹೆಂಗಪ್ಪ ಮಾಡೋದು ಅಂತ. ಹೌದು. ಆದ್ರೆ ಇದು ತುಂಬಾ ಕೆಲ್ಸಕ್ಕೆ ಹೋಗೋರು ಸಂಡೆ ಮಾಡಿ ಮಂಡೆ ತಗೊಂಡೋಗ್ಬೋದು, ಅವ್ರ ಕೆಲ್ಸಕ್ಕೆ ಚೆನ್ನಾಗಿರುತ್ತೆ. ಆಫೀಸಲ್ಲೆಲ್ಲ ತಿಂಡಿಗೆ ತಗೊಳ್ತಾರೆ ಕೆಲವರು. ನಮ್ಮ ಕಡೆ ಬೆಳಿಗ್ಗೆ ತಿಂಡಿಗೆ ಹೌದು, ಮಾಡ್ಬಿಡ್ತೀರಾ? ತಿಂಡಿಗೆ ಮಾಡ್ಬಿಡ್ತಾರೆ. ಏನಾದರೂ ಒಂದು ಚಿತ್ರಾನ್ನ, ಉಪ್ಪಿಟ್ಟು ಆ ಥರ ಮಾಡಿ ಇದೊಂದು ಸ್ವೀಟ್ ಮಾಡಿಬಿಡ್ತಾರೆ. ಇದೇನು ಹೆವಿ ಇಲ್ಲ ನೋಡಿ, ಅದರಲ್ಲಿ ಎಣ್ಣೆ ಇಲ್ಲ, ತುಂಬ ಫ್ಯಾಟ್ ಇಲ್ಲ, ಆಮೇಲೆ ತಂಪು. ರಾಗಿ ತಂಪು ಅಂತಾನೆ. ಹೌದು. ಇದು ಗಟ್ಟಿ ಆಗೋವರೆಗೆ ಕಲಿಸ್ತಾ ಇರ್ಬೇಕು. ಹೌದು ಹೌದು, ಈಗ ಆಗ್ತಾ ಇದೆ. ಹೌದಾ? ಅದಕ್ಕೇನು ತುಪ್ಪ ಅದು ಇದೇನು ಬೇಡ? ಇಲ್ಲ, ಏನು ಬೇಡ. ಬೇಕಾದ್ರೆ ತುಪ್ಪ ಹಾಕೊಬಹುದು. ಇದು ನೋಡಿ ಈ ತರ ಮಾಡಿದ್ರೆ ಆಗ್ತಾ ಇದೆ ಅಂತ. ಅಕಸ್ಮಾತ್ ಕೆಲವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದು ಬಟ್ಟೆಯಲ್ಲಿ ನೀರು ಇಟ್ಕೊಂಡು ಈಗ ಮುಟ್ಟಿದ್ರೆ ಕೈಗಂಟಲ್ಲ ಅಂತ, ಹಾಗೆ ಮಾಡಿದ್ರೆ ಇದೇನು ಇನ್ನೊಂದು ಸ್ವಲ್ಪ ಬರ್ತಾ ಇದೆ. ಲಾಸ್ಟ್ ಅಲ್ಲಿ ಈಗ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿದ್ರೆ ಹಾಕೋತೀರಾ? ಸ್ವಲ್ಪ ಪರಿಮಳಕ್ಕೆ ಏಲಕ್ಕಿ ಹಾಕೊಳ್ಳೋದಾ? ಅದು ಲಾಸ್ಟ್ ಅಲ್ಲಿ. ಸರಿ. ಸೊ ಈಗ ಆಗ್ತಾ ಇದೆ ಅಲ್ವಾ? ಈಗ ಆಗಿದೆ. ಸತ್ಯಶಿವರೇ, ಒಂದು ಪ್ಲೇಟ್ ಕೊಡಿ ನಂಗೆ. ಪ್ಲೇಟಿಗೆ ಹಾಕೊಂಡು ಮತ್ತೆ ನಾವು ಇನ್ನು ಕಟ್ ಮಾಡ್ಕೊಂಡ್ರೆ ಇದು ಒಂದು 3 ಗಂಟೆ ಆದ್ಮೇಲೆ ಪೀಸ್ ಮಾಡ್ಬೋದು, ಗಟ್ಟಿ ಆಗುತ್ತೆ. ಸರಿ ಸರಿ. ಈಗ ರಾಗಿ ಹಲ್ವಾನ ನಾವು ಯಾವ ತರ ಮಾಡ್ಕೊಂಡಿದೀವಿ ಅಂತ ಒಂದ್ಸತಿ ವೀಕ್ಷಕರಿಗೆ ಹೇಳೋಣ ಅಮ್ಮ. ಒಂದ್ಸತಿ ನಾವು ಹಿಟ್ಟೆಲ್ಲ ನೀವು ಕಲ್ಸ್ಕೊಂಡ್ರಲ್ಲ ಬಿಸಿ, ಅದನ್ನ ಫಸ್ಟ್ ನಾವು ನೀವೇನ್ ಮಾಡಿದ್ರಿ ಅಂದ್ರೆ ಈ ಗಸಗಸೆ ಫ್ರೈ ಮಾಡಿ ಫಸ್ಟ್ ತಟ್ಟೆಗೆ ಸ್ವಲ್ಪ 1 ಸ್ಪೂನ್ ತುಪ್ಪ, ಆಮೇಲೆ ಗಸಗಸೆ ಉದುರಿಸ್ಕೊಂಡು ತುಪ್ಪ ಹಚ್ಕೊಂಡು, ಆಮೇಲೆ ಗಸಗಸೆ ಮತ್ತೆ ಕೊಬ್ಬರಿ ಉದುರಿಸ್ಕೊಂಡು ಈ ಹಲ್ವಾ. ಸೊ ನಾವೀಗ ಈ ಬಾಣ್ಲೆಯಲ್ಲಿರುವ ಹಲ್ವಾನ ಇದಕ್ಕೆ ಹಾಕಿ ಈಗ ಗಟ್ಟಿಯಾಗಿದೆ. ಅದನ್ನ ಚೆನ್ನಾಗಿ ಒಂದು ಒಳ್ಳೆ ಲೇಯರ್ ಆಗಿ ಮಾಡ್ಕೊಂಡ್ವಿ ಅಲ್ವಾ? ಆಮೇಲೆ ತಣ್ಣಗೆ ಮಾಡೋದಕ್ಕೆ ಇಟ್ವಿ. ಸೊ ಈಗ ತಣ್ಣಗಾಗಿದೆ ಅಲ್ವಾ? ಓಕೆ. ಸೊ ಈಗೇನ್ ಮಾಡೋದು? ಈಗ ಕಟ್ ಮಾಡೋದು ಹಲ್ವಾ. ಸರಿ. ಓಕೆ. ಸಾಧಾರಣ ಸ್ವಲ್ಪ ಗಟ್ಟಿ ಆಗಿದೆ ಅಲ್ವಾ? ಹೌದು ನೋಡಿ ಈ ತರ. ಈ ಒಂಥರ ಹಾಲ್ಬಾಯಿ ಅಂತಾರಲ್ಲಮ್ಮ, ಆ ತರಾನೇ. ಅದಕ್ಕೆ ಏನ್ ಮಾಡ್ತಾರೆ, ಕೊಬ್ಬರಿ ಎಲ್ಲ ಹಾಕ್ತಾರೆ, ತೆಂಗಿನಕಾಯಿ ಹಾಲಲ್ಲಿ ತೆಗಿ ಇದಕ್ಕೆ ಆತರ ನೋಡೋದಕ್ಕೆ. ಹೌದೌದು ಹೌದು 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 ಹೌದು. ಸ್ಮೂತ್ ಅಂದ್ರೆ ಎಷ್ಟು ಚೆನ್ನಾಗಿದೆ, ಹಾಲಲ್ಲಿ ಮಾಡಿದಲ್ವಾ? ಹೌದು. ಇದು ನೋಡಿ ಅಂಟದೇ ಇಲ್ಲ, ತುಂಬಾ. ಹೌದು. ಮತ್ತೆ ನೀವು ಏನು ಎಣ್ಣೆ ಇಲ್ಲ, ತುಪ್ಪ ಇಲ್ಲ. ಹೌದೌದು. ಈಗ ಸಾಮಾನ್ಯ ಜನ ಎಲ್ಲ ಉಪಯೋಗಿಸ್ಬೋದು. ಈಗ ನಮಗೆ ಗೋಡಂಬಿ ಬೇಕು, ದ್ರಾಕ್ಷಿ ಇರಲ್ವಲ್ಲ ಕೆಲವು ಸಾರಿ. ನೀವ್ ಹೇಳಿದ್ರೆ ಎಲ್ರು ಮಾಡ್ಕೋಬಹುದು ಅಂತ. ಕಾಸ್ಟ್ಲಿನೂ ಇಲ್ಲ, ಸಿಂಪಲ್ ಆಗಿದೆ, ಕಡಿಮೆ ರೇಟ್, ತುಂಬಾ ಹೆಲ್ತ್ ಒಳ್ಳೆಯದು. ಸೊ ಅದು ರೆಡಿ ಆಗಿದೆ, ಅದನ್ನ ಕಟ್ ಮಾಡಿ ಇಟ್ಕೊಂಡ್ಬಿಡೋಣ. ಮತ್ತೆ ಈಗ ಇನ್ನೊಂದು ತಿಂಡಿ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಖಾರದ್ದು.
ಇದೇನಿದು ಏನಿದು ಮಾಡೋದು? ಇದು ಸಿರಿಧಾನ್ಯಗಳ ಬೋಂಡ ಅಂದ್ರೆ ನೀರಟ್ಲು ಅಂತ. ನಮ್ಮ ಹಳ್ಳಿ ಕಡೆ ಎಲ್ಲ ಕೋಲಾರ ಡಿಸ್ಟ್ರಿಕ್ಟ್ ನೀರಟ್ಲು ಅಂತ ಮಾಡ್ತಾರೆ. ಇದು ಖಾರ. ಓಕೆ, ಏನೆಲ್ಲ ಸಾಮಗ್ರಿಗಳು ಬೇಕಾದ್ರೆ? ಇದಕ್ಕೆ ಸ್ವಾಮಿ ಸಿರಿಧಾನ್ಯ, ಮತ್ತೆ ಉದ್ದಿನಬೇಳೆ, ಕುಸುಲಕ್ಕಿ, ಈರುಳ್ಳಿ, ಕೊತ್ತಂಬರಿ, ಸಬ್ಬಕ್ಕಿ, ಮತ್ತೆ ಅದು ಪೇಸ್ಟು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪಿದೆ. ಅದನ್ನ ಆಲ್ರೆಡಿ ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ? ಇದು 5 ಅವರ್ ನೆನೆಸಿದ್ದೀನಿ. ಇದು ಸಿರಿಧಾನ್ಯ ಇದೆಲ್ಲ. ಕುಸುಲಕ್ಕಿ ನಾವು ನೆನೆಸ್ಬೇಕು. ಹೌದು, ನೀರಲ್ಲಿ 5 ಅವರ್ಸ್. ಇದು ಕೆಂಪಕ್ಕಿ ಅಂದ್ರೆ ಬಾಯ್ಲ್ಡ್ ರೈಸ್ ಅಂತ ಸಿಗುತ್ತಲ್ಲ, ಯಾವ್ದಾದ್ರೂ ಆಗುತ್ತೆ. ಇದೇ ಅಕ್ಕಿ ಅಂತ ಏನಿಲ್ಲ, ಕುಸುಲಕ್ಕಿ ಅಂತ ಯಾವ್ದು ಸಿಗುತ್ತೆ ಇಲ್ಲ. ಸರಿ, ಇದೆಲ್ಲ 5 ಗಂಟೆ ನೆನೆಸ್ಬಿಟ್ಟು ಏನ್ ಮಾಡೋದು ಮತ್ತೆ? ಇದು ಮಿಕ್ಸಿಲಿ ನೈಸಾಗಿ ರುಬ್ಬೇಕು, ಸ್ವಲ್ಪ ಗಟ್ಟಿಯಾಗಿ ರುಬ್ಬೇಕು. ಸ್ವಲ್ಪ ನೀರು ಜಾಸ್ತಿ ಹಾಕ್ಬಾರ್ದು, ಯಾಕಂದ್ರೆ ನೀರು ಕುಡಿಯುತ್ತೆ, ತುಂಬಾ ಎಣ್ಣೆ ತುಂಬಾ ಇದಾಗುತ್ತೆ. ಇದು ರೆಡಿ ಮಾಡ್ಕೊಂಬಂದಿನಿ ನಾನು. ಸೊ ಇದು 3 ಧಾನ್ಯಗಳನ್ನ ಅಂದ್ರೆ ಇದನ್ನ ಸಿರಿಧಾನ್ಯ ಹಾಕಿ ನೀವು ಗಟ್ಟಿಯಾಗಿ ಇಡ್ಲಿ ಹಿಟ್ ತರನ? ಹೌದು, ಇಡ್ಲಿ ಹಿಟ್ ತರ. ಸ್ವಲ್ಪ ನುಚ್ಚಿದ್ರು ಪರವಾಗಿಲ್ಲ, ತುಂಬಾ ನೈಸ್ ಅಂತೇನಿಲ್ಲ, ಸ್ವಲ್ಪ ಗಟ್ಟಿಯಾಗಿ ರುಬ್ಬೇಕಂದ್ರೆ. ಸೊ ಅದನ್ನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ 5 ಗಂಟೆ ತೋರ್ಸೋದಕ್ಕಾಗಲ್ಲ, ಸೊ ಅದಕ್ಕೆ ಬಂದಿದ್ದೀನಿ. ಸರಿ, ಹಾಗಾದ್ರೆ ಈಗ ಏನ್ ಮಾಡೋಣ? ಈಗ ಒಂದು ಬೌಲ್ ಕೊಡಿ. ಸೊ ನಾಗರತ್ನ ಅವರೇ, ಮನೇಲಿ ಯಾರೆಲ್ಲ ಇದ್ದೀರಾ? ಮನೆಯಲ್ಲಿ ನಾನು ನಮ್ಮ ಹಸ್ಬೆಂಡ್ ಇದ್ದೀವಿ. ಈಗ 2 ಹೆಣ್ಮಕ್ಳು, ಮದುವೆ ಆಗಿದೆ. ದೊಡ್ಡವಳು ಇಂಜಿನಿಯರಿಂಗು, ಚಿಕ್ಕವಳು MFA ಮಾಡಿದ್ದಾಳೆ. ಅವಳು ಶಾಂತಿನಿಕೇತನಲ್ಲಿ ಮಾಸ್ಟರ್ ಮಾಡಿದ್ದಾಳೆ, ಫೈನ್ ಆರ್ಟ್ಸ್ ಅಂತ. ಓಕೆ. 2 ಮೊಮ್ಮಕ್ಕಳು, ಟ್ವಿನ್ಸ್, ದೊಡ್ಡ ಮಗಳಿಗೆ. ಹೌದಾ? ಚಿಕ್ಕವಳಿಗೆ ಇನ್ನೂ 1 ವರ್ಷ ಆಗಿದೆ. ಟ್ವಿನ್ಸ್ ಹೆಣ್ಮಗುನ? ಹೆಣ್ಮಕ್ಳು, ಆರಾಧ್ಯ, ಆದ್ಯ ಅಂತ. ನಮ್ಮ ಹಸ್ಬೆಂಡು ವಿಧಾನಸೌಧದಲ್ಲಿ ಸೆಕ್ರೆಟರಿ ಆಗಿದ್ರು. ಏನ್ ಬೇಕೀಗ? ಈಗ ಈರುಳ್ಳಿ ಕೊಡಿ. ಸೊ 2 ಹೆಣ್ಮಕ್ಳು ಇಲ್ಲೇ ಇದ್ದಾರಾ ಬೆಂಗಳೂರಲ್ಲೇ? ಇಲ್ಲ, ಹೊಸಕೋಟೆಯಲ್ಲಿ ಒಬ್ಬ ಮಗಳಿದ್ದಾಳೆ, ದೊಡ್ಡವಳು. ಕೊತ್ತಂಬರಿ. ಸರಿ, ಹಾಕೊಳ್ಳಿ. ಚಿಕ್ಕ ಮಗಳು ಬೆಂಗಳೂರಲ್ಲಿದ್ದಾಳೆ, ಕೆಲ್ಸಕ್ಕೆ ಹೋಗ್ತಿದ್ದಾಳೆ. 2 ಟ್ವಿನ್ಸ್ ಮಕ್ಕಳು 5 ವರ್ಷ, ಈಗ LKG. ಹೌದಾ? ಸೊ ಇದೆಲ್ಲ ಆಪ್ಷನಲ್, ಬೇರೆ ಸೊಪ್ಪಿದ್ರೆ ಆಗತ್ತೆ, ಇಲ್ಲದಿದ್ರು ಪರವಾಗಿಲ್ವಾ, ಅಥವಾ ಇದಕ್ಕೆ ಇದು ಹಾಕಿದ್ರೆ ಒಳ್ಳೆ. ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡದೇ ಇರೋರು ಬೇಡ, ಬರೀ ಈ ಸೊಪ್ಪು ಹಾಕೊಂಡು ಮಾಡ್ಬೋದು. ಕೆಲವರು ಯೂಸ್ ಮಾಡಲ್ಲ ಅವರಿಗೆ. ಇದು ಶುಂಠಿ, ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಪೇಸ್ಟ್ ಸ್ವಲ್ಪ. ಸೊ ಮಗಳು ನಿಮ್ ಜೊತೆನೇ ಇದ್ದಾಳಾ ಅಥವಾ ಇಲ್ಲ ಹತ್ರನೇ ಇದ್ದಾರಾ? ಸಿಗ್ತಾ ಇರ್ತಾರ, ಮನೆಗೆ ಬರ್ತಾ ಇರ್ತಾರ? ನಾವೇ ಹೋಗ್ತಿರ್ತೀವಿ ವಾರಕ್ಕೊಂದ್ಸರಿ. ಹೊಸಕೋಟೆ ಹತ್ರ ಅಲ್ವಾ, ಒಂದು 10 ಕಿಲೋಮೀಟರ್. ಸ್ವಲ್ಪ ಉಪ್ಪು ಕೊಡಿ. ಈ ಸಿರಿಧಾನ್ಯದ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಇತ್ತೀಚಿನ ದಿನಗಳಲ್ಲಿ. ಇದಿವಾಗ ಹಳೆ ಅಡುಗೆನಾ ಅಥವಾ ಹೊಸ ಅಡುಗೆನಾ? ಇದು ಹಳೆ ಅಡುಗೆ. ಈ ಕೋಲಾರ ಜಿಲ್ಲೆ ಮತ್ತೆ ಚಿಕ್ಕಬಳ್ಳಾಪುರ ಆ ಕಡೆ ಎಲ್ಲ ರಾಗಿ ಸ್ವಾಮೆ ತುಂಬಾ ಬೆಳೆಯೋರು ಹಿಂದಿನ ಕಾಲದಿಂದ. ಅಲ್ಲಿ ಹೆಚ್ಚು ಮಳೆ ಇಲ್ಲ ನೋಡಿ, ಹಾಗಾಗಿ ರಾಗಿಗೆ ಸ್ವಾಮೆಗೆ ತುಂಬಾ ಮಳೆ ಬೇಕಾಗಿಲ್ಲ. 1-2 ಸಾರಿ ಮಳೆ ಬಂದ್ರೆ, ಹಾಗಾಗಿ ಹೆಚ್ಚು ಉಪಯೋಗಿಸ್ತಾರೆ. ಇದು ತುಂಬಾ ಹಿಂದಿನಿಂದ ನಮ್ಮ ಅಜ್ಜಿ ತಾತ ಆ ಕಾಲದಿಂದ ಈ ಸಿರಿಧಾನ್ಯ. ಮಧ್ಯದಲ್ಲಿ ಸ್ವಲ್ಪ ವರ್ಷ ತುಂಬಾ ಜನಕ್ಕೆ ಗೊತ್ತಿರ್ಲಿಲ್ಲ. ಸಿರಿಧಾನ್ಯ ಉಪಯೋಗಿಸಬೇಕು, ಮಿಲೆಟ್ಸ್ ತುಂಬಾ ಒಳ್ಳೆದು ಅಂತ ಹೇಳ್ತಾರೆ. ನಾವೆಲ್ಲ ಸಣ್ಣವರಿದ್ದಾಗ ಸ್ವಾಮಿ ಅನ್ನ ಎಲ್ಲ ಮಾಡೋರು ಮನೇಲಿ, ಮೊಸರು ಹಾಕ್ಕೊಂಡು ತುಂಬಾ ಚೆನ್ನಾಗಿರೋದು. ಈಗ ಅದೇ ಹೇಳ್ತಿರ್ತಾರೆ, ಅದು ಯೂಸ್ ಮಾಡಬೇಕು ಅಂತ. ನಾವು ಚಿಕ್ಕವರಿಂದನೇ ಇದು ಬಳಸಿದ್ದೀವಿ, ಹಾಗಾಗಿ ಇದು ತೋರಿಸ್ಬೇಕು ಅಂತ. ಹೌದೌದು. ಈಗ ಬೇರೆ ರೀತಿಯ ಬೋಂಡ ಯಾವಾಗ್ಲೂ ಮಾಡೇ ಮಾಡ್ತೀವಿ. ಇದೊಂಥರ ಏನದು ಹೆಲ್ದಿನೂ ಇರ್ಬೇಕು, ರುಚಿನೂ ಇರ್ಬೇಕು ಅನ್ನೋದಕ್ಕೆ. ಸೊ ಇವಾಗ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಲ್ವಾ, ಇನ್ನೇನ್ ಮಾಡೋದು? ಇನ್ ಕರಿಯೋದೊಂದೇ ಬಾಕಿ ಇರೋದು. ಇದು ಕೊಡಿ, ಎಣ್ಣೆ. ಸೊ ಒಲೆ ಹಚ್ಕೊಂಡ್ಬಿಡ್ತೀರಾ? ಎಣ್ಣೆ ಕಾಯ್ಬೇಕಲ್ವಾ? ಇದು ನಾವೀಗ ಮಾಮೂಲಿ ವಡೆ ಪಕೋಡ ಎಲ್ಲ ಮಾಡ್ತೀವಲ್ಲ, ಅದೇ ರೀತಿನ ಇದು? ಹೌದು, ಅದೇ ರೀತಿನೇ, ಆದ್ರೆ ಇದಕ್ಕೆ ಸಿರಿಧಾನ್ಯ. ಹೌದೌದು. ಅಲ್ಲ, ಮಾಡುವ ನಾನು ಎಣ್ಣೆ ಕರಿಯೋದು ಅದೇ ತರನೇ ಅಲ್ವಾ? ಹೌದು. ಸಿರಿಧಾನ್ಯ ನೀವು ಹೇಳಿದಾಗೆ ತುಂಬಾ ಫೈಬರ್ ಇರುತ್ತೆ, ಒಳ್ಳೇದು ಆರೋಗ್ಯಕ್ಕೆ. ಇತ್ತೀಚೆಗೆ ಸ್ವಲ್ಪ ಜನರಿಗೆ ಅವೇರ್ನೆಸ್ ಬಂದಿದೆ, ಆದ್ರೆ ಇನ್ನೂ ಸ್ವಲ್ಪ ಅದನ್ನು ಉಪಯೋಗಿಸ್ಬೇಕು ಅಲ್ವಾ? ಈ ತರ ಯೂಸ್ ಮಾಡಿದ್ರೆ ಒಳ್ಳೇದು, ರುಚಿನೂ ಇರುತ್ತೆ, ಅದಕ್ಕೆ ಒಳ್ಳೆ ಅಂಶನು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಒಳ್ಳೇದೇನೆ. ಮತ್ತೆ ಇನ್ನೇನ್ ಮಾಡ್ತೀರಾ ನೀವು? ಅಂದ್ರೆ ಹೊರಗಡೆ ಎಲ್ಲರೂ ಹೋಗ್ತೀರಾ, ಸಂಘ ಸಂಸ್ಥೆ ಅಂತ ಆತರ ಏನಾದ್ರು? ಈಗ ಸದ್ಯಕ್ಕಿಲ್ಲ. ಮೊದಲು ನಾವು ಜೀವನ್ ಭೀಮಾ ನಗರದಲ್ಲಿ ಇದ್ವಿ,
ಕೋಟ್ರಸ್ಸು ಇವರು ವಿಧಾನಸೌಧದಲ್ಲಿ ಇದ್ದಿದ್ರಿಂದ ನಮಗೆ ಕೋಟ್ರಸ್ ಎಲ್ಲ ಕೊಟ್ಟಿದ್ರು. ಒಂದು 15 ವರ್ಷ ಇದ್ವಿ. ಅಲ್ಲಿ ಬಸವ ಮಂಡಳಿ ಅಂತ ಇದೆ, ಅಲ್ಲಿ ತುಂಬ ಚೆನ್ನಾಗಿ ನಡೆಸ್ತಾ ಇದ್ರು. ಪ್ರತಿ ಸೋಮವಾರ ಒಬ್ಬೊಬ್ಬರ ಮನೆಯಲ್ಲಿ ಭಜನೆ, ಪ್ರತಿ ಶ್ರಾವಣದಲ್ಲಿ 1 ತಿಂಗಳು ಪೂರ್ತಿ ಮಾಡ್ತಿದ್ರು. ಆಗೆಲ್ಲ ಸ್ವಲ್ಪ ಆ್ಯಕ್ಟಿವ್ ಆಗಿದ್ವಿ. ಆಮೇಲೆ ಮಕ್ಕಳು ಮದುವೆ ಮೊಮ್ಮಕ್ಕಳಾದ್ಮೇಲೆ ಸ್ವಲ್ಪ ಈಗ ಮನೆಯಲ್ಲೇ ಓಕೆ. ಸೊ ಅಂತೂ ಎಲ್ಲ ಕಲ್ತಿದ್ದೀರಾ ಹಾಗಾದ್ರೆ ವಚನಗಳನ್ನ ಅಂತೆಲ್ಲ. ಅಲ್ಲಿ ಒಂದು ಮಹಿಳಾ ಸಮಾಜ ಇತ್ತು, ನಾನು ಒಂದು 5 ವರ್ಷ ಸೆಕ್ರೆಟರಿ ಆಗಿದ್ದೆ, ಮಾನಸ ಮಹಿಳಾ ಸಮಾಜ ಅಂತ. ಈಗ ಕಸ್ತೂರಿ ನಗರದಲ್ಲೂ ಒಂದು ಮಹಿಳಾ ಸಮಾಜ ಇದೆ. ಹೋಗ್ತೀರಾ ಅಲ್ಲಿಗೆ? ಸಂಡೇ ಭಾನುವಾರ ಒಂದು ದಿವಸ ಅಲ್ಲಿ ಲಾಸ್ಟ್ ಇಯರು ಜಾಯಿಂಟ್ ಸೆಕ್ರೆಟರಿ ಆಗಿದೆ. ಹೌದಾ? ಈಗ ಮೆಂಬರ್. ಇರ್ಲಿ, ಏನಾದ್ರೂ ಆಗಿ ನಾವು ಆಕ್ಟಿವ್ ಆಗಿರ್ಬೇಕು. ಇಲ್ಲದೇ ಇದ್ರೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಬರೇ ಒಂದ್ ಮನೆ ಮಾತ್ರ ಸೀಮಿತ ಅಲ್ಲ, ಹೊರಗೆ ಹೋಗ್ಬೇಕು, ನಮ್ಗೆ ಅನುಭವ, ಏನಾದ್ರೂ ಟ್ಯಾಲೆಂಟ್ ಇರುತ್ತೆ, ನಿಮ್ಗೆ ಪ್ರತಿಭೆ ಇರುತ್ತೆ, ಅದನ್ನ ಒಂದು ವೇದಿಕೆ ಬೇಕಲ್ವಾ? ಹೌದು, ನಮ್ಮ ಹಸ್ಬೆಂಡ್ಗೆ ಅವೆಲ್ಲ ತುಂಬಾ ಇಷ್ಟ, ಅವ್ರು ಆಕ್ಟಿವ್ ಆಗಿರ್ಬೇಕು, ಅವ್ರು ಎನ್ಕರೇಜ್ ಮಾಡ್ತಾರೆ. ಹೌದು ತುಂಬಾ. ನಮ್ಮ ಮನೆಯಲ್ಲಿ ಒಂದು 3000 ಬುಕ್ಕು ಇದೆ, ಬುಕ್ಸು ಕಲೆಕ್ಷನ್ ಇದೆ ಯಜಮಾನ್ರದ್ದು. ಬಸವ ಸಂಪುಟ ಎಲ್ಲ ಥರದ್ದು ಇದೆ, ಬುದ್ಧ ಬಸವ ಯಾವ ತರ ಇಲ್ಲ ಬುಕ್ಸ್. ಒಂದು ಲೈಬ್ರರಿನೇ ಇದೆ ನಮ್ಮ ಮನೇಲಿ. ಹೌದು, ಅವರು ಡೈಲಿ ಓದ್ತಿರ್ತಾರೆ. ನಮಗೂ ಅವರಿಂದ ಸ್ವಲ್ಪ ಬಸವ ಬಗ್ಗೆ ಎಲ್ಲ, ಬಸವಣ್ಣವ್ರ ಬಗ್ಗೆ ಹೇಳ್ಕೊಡ್ತಾ ಇರ್ತಾರೆ. ಸೊ ನೀವೆಲ್ಲ ಮಾಡುವ ಒಂದು ಕಾರ್ಯದಲ್ಲಿ ಅವ್ರದೊಂದು ತುಂಬಾ ಇದೆ. ಇವತ್ತು ಖಾನಾವಳಿ ಬರೋದಕ್ಕೆ ಏನಂದ್ರು ಮನೆಯವರು? ಅವರೇ ರೆಡಿ ಮಾಡಿದ್ರು, ಕರ್ಕೊಂಬಂದ್ರು ಜೊತೆಯಲ್ಲಿ. ಮತ್ತೆ ಬಸವಣ್ಣನ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾರೆ ಅವರು, ತುಂಬಾ ಸ್ಪೀಚ್ ಅಷ್ಟು ಚೆನ್ನಾಗಿ ಕೊಡ್ತಾರೆ. ಹೌದಾ? ಸೊ ಏನ್ ಅನ್ಸುತ್ತೆ ಈ ತರ ಬಸವ ತತ್ವದ ಬಗ್ಗೆ? ಇಲ್ಲ, ನನಗೆ ಇದು ನೋಡಿದಾಗಿಂದ ತುಂಬಾ ಖುಷಿ ಆಗುತ್ತೆ. ನೋಡ್ತಾ ಇರ್ತೀರಾ? ಹೌದೌದು, ಬಸವ ಟಿವಿನೂ ನೋಡ್ತಾ ಇರ್ತೀವಿ, ಬೇರೆ ಕಾರ್ಯಕ್ರಮ ನೋಡ್ತಾ ಇರ್ತೀನಿ. ಬೆಳಗ್ಗೆ 8:30 ಇಂದ 9:30 ತುಂಬಾ ಟೈಮ್ ಸಿಗಲ್ಲ, ತಿಂಡಿ ಟೈಮು ಆದ್ರೂ ಟೈಮ್ ಮಾಡ್ಕೊಂಡು ನೋಡ್ತೀನಿ. ತುಂಬಾ ಚೆನ್ನಾಗಿದೆ. ಮತ್ತೆ ಖಾನಾವಳಿ ಮಿಸ್ ಮಾಡೋದೇ ಇಲ್ಲ. ಎಲ್ಲಾದ್ರೂ ಹೊರಗಡೆ ಆದ್ರೂ ಬೇಜಾರಾಗುತ್ತೆ, ಏನ್ ತೋರಿಸಿದ್ರು ಇವತ್ತು ಏನ್ ಮಿಸ್ ಆಯ್ತು ಅಂತ ಅಲ್ವಾ? ಹೌದು, ಈಗ ಸುಮಾರು ನನಗೆ ಯೂಸ್ ಆಯ್ತು. ಈಗ ಇವರು ಮಂಜುಳಾ ಆರಾಧ್ಯ ಅಂತ ರವೆ ಇಡ್ಲಿ ತೋರಿಸಿದ್ರು, ಬಹಳ ಚೆನ್ನಾಗಿ ತೋರಿಸ್ಕೊಟ್ರು, ಅದು ನಾನು ಯೂಸ್ ಮಾಡ್ತಿದ್ದೀನಿ. ಹಾಗೆ ಉತ್ತರ ಕರ್ನಾಟಕದ್ದೆಲ್ಲ ಚೆನ್ನಾಗಿ ತೋರಿಸ್ಕೊಡ್ತಾರೆ, ಅದೆಲ್ಲ ನಾವು ಕಲ್ತ್ಕೊಳ್ಳೋದು. ಇದು ರಾಗಿದೆಲ್ಲ ನಮ್ಮ ಕಡೆದು ಅವರು. ನೀವೀಗ ಬೇರೆಯವ್ರಿಗೆ ನೀವು ಕಲ್ಸೋದಕ್ಕೆ ಬಂದಿದ್ದೀರಾ? ಓಕೆ, ತುಂಬಾ ಖುಷಿಯಾಗಿದೆ. ಸೊ ಹಾಗೆ ನೀವು ವಚನ ಎಲ್ಲ ಕಲ್ತಿದ್ದೀನಿ ಅಂತ ಹೇಳಿದ್ರಲ್ಲಮ್ಮ. ಸೊ ನಮಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನ ಹೇಳ್ತೀರಾ? ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರ ನೊಸಳಿಗೆ ವಿಭೂತಿಯೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರ ನೊಸಳಿಗೆ ವಿಭೂತಿಯೇ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ. ತುಂಬಾ ಚೆನ್ನಾಗಿ ಹೇಳಿದ್ವಿ. ಇಷ್ಟೊಂದು ಒಳ್ಳೆಯ ಅರ್ಥ ಇರುತ್ತಲ್ವಾ ಪ್ರತಿಯೊಂದು ವಚನದಲ್ಲೂ? ನಮ್ಮ ಜೀವನಕ್ಕೆ ಏನೇನೋ ಒಂದು ಬೇಕಾಗಿದ್ದ ಒಂದು ಸಂದೇಶ ಇರುತ್ತೆ, ಅರ್ಥ ಇರುತ್ತೆ. ಈ ತರ ರೌಂಡ್ ಈ ಒಡೆ ತರ ಎಲ್ಲ ಮಾಡ್ತಾರಲ್ಲ, ಎಷ್ಟು ಸೈಜ್ ಬೇಕಾದ್ರೂ ಮಾಡ್ಕೊಬೋದು. ಸ್ವಲ್ಪ ಕಡಿಮೆ ಉರಿಲಿ ಬೇಯಿಸಿದ್ರೆ ಒಳಗಡೆ ಇಟ್ಟೆಲ್ಲ ಸ್ವಲ್ಪ ಬೇಯುತ್ತೆ. ಸೊ ಆಗಿದೆಯಾ ಇವಾಗ? ಈಗ ಆಗಿದೆ ಯಶ್ವರಿ ಅವರೇ. ತೆಗಿಯೋದಾ? ಇದು ಸ್ವಲ್ಪ ಕಡಿಮೆ ಉರಿಲೇ ಮಾಡಿದ್ರೆ ಒಳಗಡೆ ಎಲ್ಲ ಬೆಂದಿರುತ್ತೆ. ಸ್ವಲ್ಪ ಸಣ್ಣ ಸಣ್ಣದಾಗೆ ಮಾಡಿದೀರಾ, ಚೆನ್ನಾಗಿ ಬೇಯುತ್ತೆ. ದೊಡ್ಡದಾಗಿ ಮಾಡಿದ್ರೆ ಇನ್ನೂ ಜಾಸ್ತಿ ಟೈಮ್ ಬೇಕಾಗುತ್ತೆ. ಚಿಕ್ಕ ಚಿಕ್ಕದಾಗೆ ಮಾಡ್ಕೊಂಡ್ರೆ ಬೇಗ ಬೇಗ. ಆಪ್ಷನ್ಸ್ ಎಷ್ಟು ಸೈಜ್ ಬೇಕಾ, ಎಷ್ಟು ಸಮಯ ಬೇಗ ಇರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ವಾ? ಆಗಿದೆ. ಈಗ ಒಂದು ತಟ್ಟೆ. ಓಕೆ. ಸೊ ಈಗ ಸ್ವೀಟ್ ಕೂಡ ಕಟ್ ಮಾಡಿ ಚೆನ್ನಾಗಿ ತಣ್ಣಗೆ ಆಗ್ಬಿಟ್ಟಿದೆ. ಹೌದು, ಒಂದು ಸ್ಪೂನ್ ಕೊಡಿ ತೆಗಿಯೋದಕ್ಕೆ. ಇವಾಗ ಸ್ವೀಟ್ ಇದೆಯಲ್ಲ, ಇವಾಗ ಜಾಸ್ತಿ ಮಾಡ್ಕೊಂಡ್ರೆ ಎಷ್ಟು ದಿನ ಇಡ್ಬೋದು ಇದು? ಇದು ಒಂದು ವಾರ ಇಡ್ಬೋದು ನೋಡಿ. ಫ್ರಿಜ್ ಅಲ್ಲಿ ಇಡ್ಬೇಕಂತಿಲ್ಲ. ಫ್ರಿಜ್ಜಲ್ಲಿ ಇಡಬೇಕು ಅಂದ್ರೆ ಒಂದು 10 ದಿವಸ, ಈಚೆ ಒಂದು 4 ದಿವಸ ಇಡ್ಬೋದು. ಇದು ಚೆನ್ನಾಗಿ ಇದಾಗಿರುತ್ತಲ್ಲ ನೋಡಿ, ಈ ತರ. ಸೊ ಅದ್ರ ಬುಡದಲ್ಲಿ ನೀವು ಕೊಬ್ಬರಿ ಮತ್ತೆ ಗಸಗಸೆ ಹಾಕಿದ್ದೀರಾ.
ಇದು ಏನೇ ತಗೊಬೇಕಾದ್ರೂ ಪ್ರಸಾದ ಅಲ್ವಾ, ಸ್ವಲ್ಪ ವಿಭೂತಿ ಪ್ರಸಾದ. ಸೊ ರಾಗಿ ಹಲ್ವಾ ಮತ್ತೆ ಸಿರಿಧಾನ್ಯದ ಬೋಂಡ. ಹೌದು. ಓಕೆ, ನೋಡಿ ಹೇಗಿದೆ. ಖಂಡಿತವಾಗೂ ಹೇಳ್ತೀನಿ. ರಾಗಿ ಹಲ್ವಾ ಅಂತೂ ಒಂಥರ ಸ್ಪೆಷಲ್ಲೇ ನನಗೆ. ಎಸ್ಪೆಷಲಿ ಬೇರೆ ಹಲ್ವಾಗಳೆಲ್ಲ ತಿಂದಿದ್ದೀನಿ, ರಾಗಿ ಹಲ್ವಾ ಅಂತೂ ತಿಂದಿಲ್ಲ. ಎಲ್ಲೋ ತಿಂದಿರ್ಬೋದು ತುಂಬಾ ವರ್ಷದ ಹಿಂದೆ. ಹೌದು. ಓಕೆ, ಸೊ ಸ್ವೀಟ್ ಫಸ್ಟ್ ತಿನ್ನೋದಾ? ಏನ್ ತಿನ್ನೋದು? ಸ್ವೀಟೇ ತಗೊಳ್ಳಿ. ಓಕೆ, ಫಸ್ಟ್ ಸ್ವೀಟ್ ಚೆನ್ನಾಗಿ ತಣ್ಣಗೆ ಮಾಡಿದೀರಾ. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ, ತುಂಬಾ ರುಚಿ ಇದೆ. ಏನು ತುಪ್ಪ ಅದು ಹಾಕದೇನೆ ಇಷ್ಟೊಂದು ರುಚಿ ಮಾಡೋದಕ್ಕೆ ಆಗತ್ತೆ ಅನ್ನೋದು ಇವತ್ತು ನೀವು ಇಲ್ಲಿ ಪ್ರೂವ್ ಮಾಡಿದ್ದೀರಾ. ತುಂಬಾ ಚೆನ್ನಾಗಿದೆ. ಸ್ವಲ್ಪ ಪ್ರೋಸೆಸ್ ಕಷ್ಟ ಇದೆ ಅಂದ್ರೂ ಆಮೇಲೆ ನೀವ್ ಹೇಳ್ದಾಗೆ ಎಲ್ರೂ ತಿನ್ಬೋದು, ಮಕ್ಕಳಿಗೆ, ದೊಡ್ಡವರಿಗೆ, ಹಲ್ಲಿಲ್ದೇದವ್ರು ಹಾಕೊಂಡ ತಕ್ಷಣ ಕರ್ಗೆ ಹೋಯ್ತು. ಸಾಫ್ಟ್, ಸುಲಭವಾಗಿ ಜೀರ್ಣ ಆಗುತ್ತೆ, ಸ್ಪಾಂಜಿ ತರ ಆಗಿದೆ, ತುಂಬಾ ರುಚಿ, ಕಡಿಮೆ ಖರ್ಚು ಮತ್ತು ತುಂಬಾ ಹೆಚ್ಚು ಲಾಭ. ನಿಜವಾಗ್ಲೂ ಹೇಳಿದೆ, ಲಾಭ ತುಂಬಾ ಇದೆ. ಓಕೆ, ಇದಂತೂ ಗರಿ ಗರಿಯಾಗಿ ಹೊರಗಡೆ ಕ್ರಿಸ್ಪಿ ಲೇಯರ್ ಇದೆ, ಒಳಗಡೆ ಸಾಫ್ಟ್ ಇದೆ. ಅದೊಂಥರ ಡಿಫ್ರೆಂಟ್ ಕಾಂಬಿನೇಷನ್ ಅದು. ಈಗ ನೋಡಿ, ಕಡ್ಲೆದು ಬೋಂಡ ಆದ್ರೆ ಸ್ವಲ್ಪ ಹೊಟ್ಟೆಗೆಲ್ಲ ಗ್ಯಾಸ್ ತರ ಆಗುತ್ತೆ. ಇದು ನೀವು ಎಷ್ಟಾದ್ರೂ ಯೂಸ್ ಮಾಡ್ಬೋದು, ತಿನ್ಬೋದು, ಏನೂ ಆಗಲ್ಲ ನಮ್ಗೆ. ತುಂಬಾ ಚೆನ್ನಾಗಿದೆ. ಸಾಯಂಕಾಲ ಒಂದು ಟೀ ಇದ್ರೆ ಅದರೊಟ್ಟಿಗೆ ಒಂದು ಪ್ಲೇಟ್ ಆರಾಮದಲ್ಲಿ ಖಾಲಿ ಮಾಡ್ಬೋದು. ಆ ಸೊಪ್ಪಿದು ಪರಿಮಳ ಮತ್ತೆ ಸಾಮ್ಯದು ಅಂತ ಏನು ನನ್ಗೆ ಗೊತ್ತಾಗಲ್ಲ, ಆತರ ಒಂಥರ ಚೆನ್ನಾಗಿದೆ. ಒಳ್ಳೆ ಎರಡು ತಿಂಡಿಗಳನ್ನ ಇವತ್ತು ಮಾಡ್ಕೊಟ್ಟಿದ್ದೀರಾ, ಹಲ್ವಾ ಮತ್ತೆ ಸಿರಿಧಾನ್ಯದ ಬೋಂಡ. ನಮ್ಮ ಖಾನಾವಳಿಯಲ್ಲಿ ಬಂದು ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ರುಚಿ ಕೂಡ ತುಂಬಾ ಚೆನ್ನಾಗಿದೆ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು. ಶರಣು ಶರಣಾರ್ಥಿ. ನನಗೂ ಅವಕಾಶ ಮಾಡಿಕೊಟ್ಟ ನಿಮ್ಮ ಎಲ್ಲ ಬಳಗದವರಿಗೆ ಶರಣು ಶರಣ. ರಾಗಿ ಹಲ್ವಾ ಮಾಡಲು ಬೇಕಾಗುವ ಸಾಮಗ್ರಿಗಳು: ರಾಗಿ ಹಾಲು, ಬೆಲ್ಲ, ಗಸಗಸೆ, ಕೊಬ್ಬರಿ ತುರಿ, ಏಲಕ್ಕಿ ಪುಡಿ. ರಾಗಿ ಹಲ್ವಾ ಮಾಡುವ ವಿಧಾನ: ಮೊದಲು ರಾಗಿ ಹಲ್ವಾ ಮಾಡಲು 4 ಕಪ್ ರಾಗಿ ಹಿಟ್ಟು, 1 ಕಪ್ ಗೋಧಿ, 1 ಕಪ್ ಅಕ್ಕಿ ಎಲ್ಲವನ್ನು 5 ಗಂಟೆಗಳ ಕಾಲ ನೆನೆಸಿ ನಂತರ ಮಿಕ್ಸಿ ಜಾರಿನಲ್ಲಿ ರುಬ್ಬಿ ಹಾಲು ತೆಗೆದು ಇಟ್ಟುಕೊಳ್ಳಬೇಕು. ನಂತರ ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಅದಕ್ಕೆ ರಾಗಿ ಹಾಲು ಹಾಕಿ ತಿರುವುತ್ತಾ ಇರಿ. ಮತ್ತೊಂದು ಪಾತ್ರೆಯಲ್ಲಿ ಬೆಲ್ಲವನ್ನು ಕರಗಿಸಿಕೊಳ್ಳಿ. ನಂತರ ರಾಗಿ ಹಾಲಿಗೆ ಕರಗಿದ ಬೆಲ್ಲವನ್ನು ಹಾಕಿ ಕಲಸುತ್ತಾ ಇದ್ದರೆ ರಾಗಿ ಹಾಲು ಹಲ್ವಾ ಹದಕ್ಕೆ ಬರುತ್ತದೆ. ನಂತರ ಏಲಕ್ಕಿ ಪುಡಿ ಹಾಕಿ ಕಲಸಿ ಒಂದು ತಟ್ಟೆಯಲ್ಲಿ ತುಪ್ಪ, ಗಸಗಸೆ, ಕೊಬ್ಬರಿ ತುರಿ ಹಾಕಿ ಹರಡಿಕೊಂಡು ಅದಕ್ಕೆ ರೆಡಿ ಮಾಡಿಟ್ಟುಕೊಂಡ ರಾಗಿ ಹಲ್ವಾ ಹಾಕಿ ತಣ್ಣಗಾದ ಮೇಲೆ ಬರ್ಫಿ ಆಕಾರಕ್ಕೆ ಕತ್ತರಿಸಿದರೆ ರಾಗಿ ಹಲ್ವಾ ಸವಿಯಲು ಸಿದ್ಧ. ಸಿರಿಧಾನ್ಯ ಬೋಂಡ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸಾಮೆ 1 ಕಪ್, ಉದ್ದಿನಬೇಳೆ 1 ಕಪ್, ಕುಸಲಕ್ಕಿ 1 ಕಪ್, ಈರುಳ್ಳಿ ಅರ್ಧ ಕಪ್, ಕೊತ್ತಂಬರಿ 1/4 ಕಪ್, ಸಬ್ಬಕ್ಕಿ ಅರ್ಧ ಕಪ್, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ ಪೇಸ್ಟ್ 2 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು. ಸಿರಿಧಾನ್ಯ ಬೋಂಡ ಮಾಡುವ ವಿಧಾನ: ಸಾಮೆ, ಉದ್ದಿನಬೇಳೆ, ಕುಸಲಕ್ಕಿ ಎಲ್ಲವನ್ನು 5 ಗಂಟೆಗಳ ಕಾಲ ನೆನೆಸಿ ತರಿತರಿಯಾಗಿ ರುಬ್ಬಿಕೊಂಡು ಮಿಶ್ರಣವನ್ನು ತಯಾರಿಸಿಕೊಳ್ಳಿ. 1 ಬೌಲ್ಗೆ ರುಬ್ಬಿಕೊಂಡ ಮಿಶ್ರಣ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಹಸಿಮೆಣಸಿನಕಾಯಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೋಂಡ ಹದಕ್ಕೆ ಕಲಸಿಕೊಳ್ಳಿ. ನಂತರ ಕಾದ ಎಣ್ಣೆಯಲ್ಲಿ ಕರೆದರೆ ಗರಿಗರಿಯಾದ ಸಿರಿಧಾನ್ಯಗಳ ಬೋಂಡ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಖಾನಾವಳಿಯ 2 ಹೊಸ ರುಚಿಗಳನ್ನ ಹೇಗ್ ಮಾಡಿದ್ರು ಅಂತ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.